ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಇಂದು ತಿಳಿಯಲು ಹೋಗಿರುವುದು ಒಂದು ಅತಿ ಸುಲಭ ತಂತ್ರಜ್ಞಾನ. ಈ ತಂತ್ರಜ್ಞಾನವನ್ನು ಅಭ್ಯಾಸ ಮಾಡುವ ಮೂಲಕ ನಿಮ್ಮ ಮೆದುಳು ಮತ್ತು ನರ ವ್ಯವಸ್ಥೆಯನ್ನು ಮರುಹೊಂದಿಸಬಹುದು. ಈ ತಂತ್ರಜ್ಞಾನವು ನಿಮ್ಮ ಮೆದುಳಿನ ಕಾರ್ಯಕ್ಷಮತೆ ಮತ್ತು ಗಮನದ ಸಾಮರ್ಥ್ಯವನ್ನು ಮಾತ್ರ ಹೆಚ್ಚಿಸುವುದಿಲ್ಲ, ಆದರೆ ಈ ತಂತ್ರಜ್ಞಾನವನ್ನು ಅಭ್ಯಾಸ ಮಾಡುವ ಮೂಲಕ ಕೆಲವು ಸೆಕೆಂಡುಗಳಲ್ಲಿ ನೀವು ಒತ್ತಡದಿಂದ ಮುಕ್ತರಾಗಲು ಸಹಾಯ ಮಾಡುತ್ತದೆ. ಕೆಲವು ಸೆಕೆಂಡುಗಳಲ್ಲಿ ನೀವು ತಂಗಾಳಿ ಮತ್ತು ಆತಂಕದಿಂದ ಮುಕ್ತನಾಗಲು ಪ್ರಾರಂಭಿಸುತ್ತೀರಿ. ಈ ತಂತ್ರಜ್ಞಾನವು ನಿಮ್ಮ ಜೀವನವನ್ನು ಶಾಶ್ವತವಾಗಿ ಬದಲಿಸುತ್ತದೆ. ಆದ್ದರಿಂದ ಈ ವಿಡಿಯೋವನ್ನು ಒಂದು ಸಾಲು ತಪ್ಪದೆ ಕೊನೆವರೆಗೂ ನೋಡಿ, ಏಕೆಂದರೆ ಅರ್ಧ ಮಾಹಿತಿ ಎಂದಿಗೂ ಸಂಪೂರ್ಣ ಲಾಭವನ್ನು ನೀಡುವುದಿಲ್ಲ. ಸ್ನೇಹಿತರೆ, ಇದು ಅಧ್ಯಯನದಲ್ಲಿ ಗಮನವು ಅಥವಾ ಒತ್ತಡ ಮತ್ತು ಆತಂಕದಿಂದ ಮುಕ್ತನಾಗುವುದೋ ಎಲ್ಲಾ ವಿಷಯಗಳಲ್ಲಿ ಕೇಂದ್ರೀಕರಿಸಲು ಧ್ಯಾನ, ಶ್ವಾಸಾಯಾಮ ಮತ್ತು ಉತ್ತಮ ಪೋಷಣೆಯು ಬಹಳ ಸಹಾಯ ಮಾಡುತ್ತದೆ. ಮತ್ತೊಂದು ತಾಜಾ ಅಧ್ಯಯನದಲ್ಲಿ ವಿವಿಧ ಶ್ವಾಸಾಯಾಮಗಳು ಮೆದುಳಿನ ವಿಭಿನ್ನ ನ್ಯೂರಾನ್ಗಳನ್ನು ಸಕ್ರಿಯಗೊಳಿಸುತ್ತವೆ ಎಂದು ಕಂಡುಬಂದಿದೆ. ಅವುಗಳು ಮೆದುಳು ಮತ್ತು ದೇಹಕ್ಕೆ ವಿಭಿನ್ನ ರೀತಿಯಲ್ಲಿ ಲಾಭವನ್ನು ನೀಡುತ್ತವೆ. ಸುಲಭವಾಗಿ ಹೇಳುವುದಾದರೆ, ಉಸಿರಾಟದ ವಿಧಾನವು ವಿವಿಧ ಮಟ್ಟದಲ್ಲಿ ಮೆದುಳಿಗೆ ಲಾಭವಾಗುತ್ತದೆ. ಸ್ನೇಹಿತರೆ, ನಾನು ಆ ತಂತ್ರಜ್ಞಾನವನ್ನು ವಿವರಿಸುವ ಮುನ್ನ ನೀವು ಡಯಾಫ್ರಾಮ್ ಬಗ್ಗೆ ತಿಳಿದುಕೊಳ್ಳಬೇಕು. ಡಯಾಫ್ರಾಮ್ ಸ್ಕೆಲೆಟಲ್ ಮಸ್ಟಲ್ ಆಗಿದ್ದು, ಬೈಸೆಪ್ಸ್ ಮತ್ತು ಟ್ರೈಸೆಪ್ಸ್ ಇದ್ದಂತೆ. ಇದೇ ರೀತಿಯಾಗಿ ಇದು ಮಾಂಸ ಮತ್ತು ಎಲುಬಿನ ಸಂರಚನೆ. ಡಯಾಫ್ರಾಮ್ ಮಾನವನ ದೇಹದಲ್ಲಿ ಸ್ವತಃ ಚಲಿಸುವ ಏಕೈಕ ಭಾಗವಾಗಿದೆ. ಉಸಿರಾಟವಲ್ಲದೆ ಇದು ಫ್ರೆನೆಕ್ ನರ್ವ್ ಮೂಲಕ ಮೆದುಳಿಗೆ ವಿವಿಧ ದೇಹದ ಮಾಹಿತಿಯನ್ನು ನೀಡುತ್ತದೆ. ನೀವು ಓಡುತ್ತಿದ್ದೀರಾ, ಧ್ಯಾನ ಮಾಡುತ್ತಿದ್ದೀರಾ ಅಥವಾ ತಲುಪುವಿಕೆಯಿಂದ ಟಿವಿ ನೋಡುತ್ತಿದ್ದೀರಾ? ಈ ಎಲ್ಲಾ ಮಾಹಿತಿಯನ್ನು ಡಯಾಫ್ರಾಮ್ ಫ್ರೆನೆಕ್ ನರ್ವ್ ಮೂಲಕ ಮೆದುಳಿಗೆ ಕಳುಹಿಸುತ್ತದೆ. ನೀವು ಯಾವಾಗಲಾದರೂ ಗಮನಿಸಿದ್ದೀರಾ? ಯಾವಾಗಲಾದರೂ ನೀವು ಯಾವುದಾದರೂ ವಿಷಯದಿಂದ ಮುಕ್ತನಾಗುತ್ತೀರಿ? ಯಾವಾಗಲಾದರೂ ನೀವು ದೀರ್ಘ ಉಪನ್ಯಾಸ, ಕೆಲಸ ಅಥವಾ ಅಧ್ಯಯನವನ್ನು ಬಹಳ ಸಮಯದ ನಂತರ ಬ್ರೇಕ್ ತೆಗೆದುಕೊಳ್ಳುವಾಗ, ನೀವು ಯಾವುದೇ ಉತ್ತಮ ಸುದ್ದಿ ಕೇಳಿದಾಗ ನೀವು ದೀರ್ಘ ಆಳವಾದ ಉಸಿರನ್ನು ತೆಗೆದುಕೊಳ್ಳುತ್ತೀರಿ. ಡಯಾಫ್ರಾಮ್ನಲ್ಲಿ ತುಂಬಿದ ದೀರ್ಘ ಆಳವಾದ ಉಸಿರಾಟವು ಮೆದುಳಿನಲ್ಲಿ ಇರುವ ಎಲ್ಲಾ ನ್ಯೂರಾನ್ಗಳನ್ನು ಸಕ್ರಿಯಗೊಳಿಸುತ್ತದೆ. ಡಯಾಫ್ರಾಮ್ ನ್ಯೂರಾನ್ಗಳು ನಮ್ಮನ್ನು ಶಾಂತಿ ಮತ್ತು ಮುಕ್ತನಾಗಿ ಅನುಭವಿಸುತ್ತವೆ, ನಮ್ಮ ದೇಹ ಮತ್ತು ಮೆದುಳನ್ನು ವಿಶ್ರಾಂತಿಗೊಳಿಸುತ್ತವೆ ಮತ್ತು ನಮ್ಮನ್ನು ಸಂತೋಷಕರವಾಗಿ ಮಾಡುತ್ತವೆ. ಲಕ್ಷಾಂತರ ನ್ಯೂರಾನ್ಗಳು ಮಾನವನ ಮೆದುಳಿನಲ್ಲಿ ದೊರೆಯುತ್ತವೆ. ಅವುಗಳು ಅಳುವುದಕ್ಕೆ, ನಗುವುದಕ್ಕೆ, ತುತ್ತು ಮಾಡುವುದಕ್ಕೆ, ವಾಸನೆ ಅನುಭವಿಸಲು ಸಹಾಯ ಮಾಡುತ್ತವೆ ಮತ್ತು ನಮ್ಮ ಪ್ರತಿ ರೀತಿಯ ಕ್ರಿಯೆಯಲ್ಲಿ ಸಹಾಯ ಮಾಡುತ್ತವೆ. ವಿಭಿನ್ನ ರೀತಿಯ ಕ್ರಿಯೆಗಳಿಗೆ ವಿಭಿನ್ನ ನ್ಯೂರಾನ್ಗಳ ಗುಂಪುಗಳು ಕಾರ್ಯನಿರ್ವಹಿಸುತ್ತವೆ ಮತ್ತು ಇಂತಹ ಒಂದು ಗುಂಪನ್ನು ಸೈಡ್ ನ್ಯೂರಾನ್ಸ್ ಎಂದು ಕರೆಯಲಾಗುತ್ತದೆ. ಇದು ಸಂತೋಷ ಮತ್ತು ಶಾಂತಿಯ ಅನುಭವವನ್ನು ನೀಡುತ್ತದೆ. ಇದುವರೆಗೆ ನೀವು ಈ ವಿಷಯವನ್ನು ಅರ್ಥ ಮಾಡಿಕೊಂಡಿರಬೇಕು. ಡಯಾಫ್ರಾಮ್ ಯಾವುದಾದರೂ ಕೆಲಸವನ್ನು ಮುಗಿಸಿದ ನಂತರ ಅಥವಾ ಯಾವುದಾದರೂ ವಿಷಯದಿಂದ ಮುಕ್ತನಾದ ನಂತರ ತೆಗೆದುಕೊಂಡ ದೀರ್ಘ ಆಳವಾದ ಉಸಿರಾಟದ ಹಿಂದೆ ಇದೆ ಮತ್ತು ಸೈಡ್ ನ್ಯೂರಾನ್ಸ್ ಡಯಾಫ್ರಾಮ್ನೊಂದಿಗೆ ಸಂಬಂಧಿತವಾಗಿದೆ. ಈ ಅಧ್ಯಯನದ ಆಧಾರದ ಮೇಲೆ ಒಂದು ಹೊಸ ಶ್ವಾಸಾಯಾಮ ತಂತ್ರಜ್ಞಾನ. ನೀವು ಯಾವುದೇ ಸಮಯದಲ್ಲಿ ಈ ಸುಲಭ ಶ್ವಾಸಾಯಾಮ ತಂತ್ರಜ್ಞಾನದ ಮೂಲಕ ನಿಮ್ಮ ದೇಹ ಮತ್ತು ಮನಸ್ಸನ್ನು ವಿಶ್ರಾಂತಿಗೊಳಿಸಬಹುದು ಮತ್ತು ಮೆದುಳು ವಿಶ್ರಾಂತಿಯಾಗಿದಾಗ ಯಾವುದಾದರೂ ವಿಷಯದಲ್ಲಿ ಕೇಂದ್ರೀಕರಿಸಲು ಸಾಮರ್ಥ್ಯವು ಹಲವಾರು ಪಟ್ಟು ಹೆಚ್ಚುತ್ತದೆ ಮತ್ತು ಒತ್ತಡ ಮತ್ತು ಆತಂಕದಿಂದ ಮುಕ್ತನಾಗುತ್ತದೆ. 1930ರಲ್ಲಿ ಕಂಡುಹಿಡಿದ ತಂತ್ರಜ್ಞಾನದ ಬಗ್ಗೆ ತಿಳಿಯೋಣ. ನೀವು ಅಧ್ಯಯನ ಅಥವಾ ಯಾವುದಾದರೂ ಕೆಲಸಕ್ಕೆ ಕೇಂದ್ರೀಕರಿಸಬೇಕಾದಾಗ ಅಥವಾ ಒತ್ತಡ ಮತ್ತು ಆತಂಕದಿಂದ ಮುಕ್ತನಾಗಬೇಕಾದಾಗ ಮತ್ತು ಮೆದುಳು ಮತ್ತು ದೇಹವನ್ನು ವಿಶ್ರಾಂತಿಗೊಳಿಸಬೇಕಾದಾಗ ನೀವು ಸರಳ ಶ್ವಾಸಾಯಾಮ ತಂತ್ರಜ್ಞಾನವನ್ನು ಅಭ್ಯಾಸ ಮಾಡುತ್ತೀರಿ. ಇದರಲ್ಲಿ ನೀವು ಡಬಲ್ ಬ್ರೀಡಿಂಗ್ ಮಾಡಬೇಕಾಗಿದೆ, ಅಂದರೆ ನೀವು ಡಯಾಫ್ರಾಮ್ನಲ್ಲಿ ಗರಿಷ್ಠ ಪ್ರಮಾಣದ ಗಾಳಿ ತುಂಬಬೇಕಾಗಿದೆ. ಒಂದು ನಿರಂತರ ಪ್ರವಾಹದಲ್ಲಿ ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಹೊರಹಾಕಿ. ಈ ರೀತಿ 2 ಬಾರಿ ಉಸಿರಾಡುವುದಕ್ಕೆ ಬೇಕಾದ ಸಮಯವನ್ನು ಒಂದೇ ಹೊತ್ತಿನಲ್ಲಿ ಬಾಯಿಯಿಂದ ಹೊರಹಾಕಲು ಸಮಯ ತೆಗೆದುಕೊಳ್ಳಬೇಕು. ಈ ತಂತ್ರದಲ್ಲಿ ಮೊದಲ ಉಸಿರಾಟ ದೀರ್ಘವಾಗಿರುತ್ತದೆ ಮತ್ತು ಎರಡನೇ ಉಸಿರಾಟ ಚಿಕ್ಕದಾಗಿರುತ್ತದೆ ಮತ್ತು ಎಲ್ಲಾ ಕಾರ್ಬನ್ ಡೈಆಕ್ಸೈಡ್ ಅನ್ನು ಒಂದೇ ಹೊತ್ತಿನಲ್ಲಿ ಹೊರಹಾಕುತ್ತದೆ. ಈ ರೀತಿ ಈ ಶ್ವಾಸಾಯಾಮವನ್ನು 4 ರಿಂದ 6 ಬಾರಿ ಪುನರಾವೃತ್ತಿ ಮಾಡಬೇಕಾಗಿದೆ. ಇದು ಮೆದುಳನ್ನು ಮರುಹೊಂದಿಸಲು ಮತ್ತು ದೇಹವನ್ನು ಪುನರ್ಲೇಶಿಸಲು ಸುಲಭವಾದ ವ್ಯಾಯಾಮವಾಗಿದೆ. ನೀವು ಇದನ್ನು ದಿನದಲ್ಲಿ ಅನೇಕ ಬಾರಿ ಮತ್ತು ಎಲ್ಲೆಡೆ ಮಾಡಬಹುದು. ನನಗೆ ನಂಬು, ಈ ಅಭ್ಯಾಸವು ನಿಮ್ಮ ಜಗತ್ತನ್ನು ಬದಲಾಯಿಸಬಲ್ಲದು. ಸ್ನೇಹಿತರೆ, ನೀವು ಈ ಅಭ್ಯಾಸದಿಂದ ಲಾಭವನ್ನು ಪಡೆದರೆ ಲೈಕ್ ಮಾಡುವ ಜೊತೆಗೆ ಕಾಮೆಂಟ್ ಮಾಡುವುದು ಮರೆಯಬೇಡಿ. ಧನ್ಯವಾದಗಳು.